ಟೆಲಿವಿಷನ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಯಾವು ಒಂದು ಪಾಸಿಟಿವ್ ಇರಲ್ಲ. ಯಾಕೆ ಹಿಂಗೆ? ಒಂದ್ಸಲ ಡಾಕ್ಟರ್ ಕಲಾಂ ಕೇಳಿದ್ದಾರೆ ನನಗೆ, ನಾನು ಡಾಕ್ಟರ್ ಕೆ ಅನ್ನೋರು, ಡಾಕ್ಟರ್ ಕೆ ವೈ ಪೀಪಲ್ ಆರ್ ನೆಗೆಟಿವ್ ಅಂತ ಕೇಳಿದ್ರು. ಜನ ಯಾಕೆ ಋಣಾತ್ಮಕವಾಗಿದ್ದಾರೆ, ಪಾಸಿಟಿವ್ ಹಾಕಿಲ್ಲ ಅಂತ ಕೇಳಿದ್ರು. ನಾ ಇದು ಮನುಷ್ಯ ಸ್ವಭಾವ ಸರ್, ಅದು ಮನುಷ್ಯ ಸ್ವಭಾವ. ಪುಟ್ಟ ಮಗು ಕೊಟ್ಟು ನೋಡಿ, ಒಂದ್ ಕಾಗದ ಚೂರು ಏನ್ ಮಾಡುತ್ತೆ, ಅದು ಹರಿತದೆ ಅಲ್ವಾ? ಕಾಗದ ಚೂರು ಕೊಟ್ಟು ಹರಿದು ಬಿಡ್ತದೆ. ಎರಡು ಚೂರು ಕೊಟ್ಟು ನೋಡಿ ಜೋಡ್ಸಕ್ ಹೋಗೋದೇ ಇಲ್ಲ ಅದೊಂದು. ಟೆಲಿವಿಷನ್ ಆಗ್ಲಿ ಪೇಪರ್ ಅಲ್ಲಾಗ್ಲಿ ಯಾವ್ದು ಮಾರಾಟ ಆಗುತ್ತೋ ಆ ಸುದ್ದಿ ಹಾಕ್ತಾರೆ. ಬರೀ ನೆಗೆಟಿವ್ ಆದ್ರೆ ಜೀವನ ಏನೂ ಆಗಲ್ಲ. ಪಾಸಿಟಿವ್ ಆಗಿರಿ ಅಂದ್ರೆ ಸುಮ್ಸನೆ ಪಾಸಿಟಿವ್ ಆಗೋದಲ್ಲ, ಪಾಸಿಟಿವ್ ಕಂಡ್ಕೋಬೇಕು. ಈ ನಾವ್ ಹೇಳಿಲ್ವಾ, ಕೊರೋನಾದಲ್ಲಿ ತೊಂದರೆ ಆಯ್ತು, ಬೇಕಾಷ್ಟು ತೊಂದರೆ ಆಗಿದೆ, ಅದ್ರ ಕೆಲವು ಲಾಭನೂ ಆಗಿದೆಯಲ್ಲಪ್ಪ. ಮೊಟ್ಟ ಮೊದಲನೇ ಬಾರಿಗೆ ಪರಿವಾರದವರೆಲ್ಲ ಮನೇಲಿ ಕೂತಿಲ್ವಾ, ಒಬ್ಬೊಬ್ಬರು ಕೊಡ್ಕೊಂಡು ಪ್ರೀತಿಯಿಂದ ಮಾತಾಡಕ್ ಅವಕಾಶ ಆಗಿಲ್ವಾ? ಕಲಾಂ ಅಂದ್ರು, ಡಾಕ್ಟರ್ ಕೆ ಯು ಆರ್ ರೈಟ್, ಕರೆಕ್ಟ್ ಹೇಳಿದ್. ಜನಕ್ಕೆ ಒಳ್ಳೆ ನೋಡ್ಬೇಕು ಅಂತಿದೆ, ಸಿಗ್ತಾ ಇಲ್ವೇ? ಅದ್ಯಾಕೆ ಟೆಲಿವಿಷನ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಯಾವು ಒಂದು ಪಾಸಿಟಿವ್ ಇರಲ್ಲ. ಯಾಕೆ ಹಿಂಗೆ? ಒಂದ್ಸಲ ಡಾಕ್ಟರ್ ಕಲಾಂ ಕೇಳಿದ್ದಾರೆ ನನಗೆ, ನಾನು ಡಾಕ್ಟರ್ ಕೆ ಅನ್ನೋರು, ಡಾಕ್ಟರ್ ಕೆ ವೈ ಪೀಪಲ್ ಆರ್ ನೆಗೆಟಿವ್ ಅಂತ ಕೇಳಿದ್ರು. ಜನ ಯಾಕೆ ಋಣಾತ್ಮಕವಾಗಿದ್ದಾರೆ, ಪಾಸಿಟಿವ್ ಹಾಕಿಲ್ಲ ಅಂತ ಕೇಳಿದ್ರು. ನಾ ಇದು ಮನುಷ್ಯ ಸ್ವಭಾವ ಸರ್, ಅದು ಮನುಷ್ಯ ಸ್ವಭಾವ. ಪುಟ್ಟ ಮಗು ಕೊಟ್ಟು ನೋಡಿ, ಒಂದ್ ಕಾಗದ ಚೂರು ಏನ್ ಮಾಡುತ್ತೆ, ಅದು ಹರಿತದೆ ಅಲ್ವಾ? ಕಾಗದ ಚೂರು ಕೊಟ್ಟು ಹರಿದು ಬಿಡ್ತದೆ. ಎರಡು ಚೂರು ಕೊಟ್ಟು ನೋಡಿ ಜೋಡ್ಸಕ್ ಹೋಗೋದೇ ಇಲ್ಲ ಅದೊಂದು ಮನುಷ್ಯ ಸ್ವಭಾವ. ಅದು ಅದಕ್ಕೆ ಹಿಂದೆ ಎ.ಜಿ. ಗಾರ್ಡ್ನರ್ ಅನ್ನೋನ್ ಹೇಳಿದ್ದ, ನಾಯಿ ಮನುಷ್ಯನ್ ಕಚ್ಚಿದ್ರೆ ಸುದ್ದಿ ಅಲ್ಲ. ನಾಯಿ ಮನುಷ್ಯನ್ ಕಚ್ಚಿದ್ರೆ ದೊಡ್ಡ ಸುದ್ದಿ ಏನಲ್ಲ, ಸಣ್ಣ ಸುದ್ದಿ ಆಗುತ್ತೆ. ಆದ್ರೆ ಮನುಷ್ಯ ಬೆನ್ ಹತ್ತಿ ನಾಯಿನ ಕಚ್ಚಿದ್ರೆ ಬಹುದೊಡ್ಡ ಸುದ್ದಿ ಆಗ್ತದೆ. ಅದರಿಂದ ಟೆಲಿವಿಷನ್ ಆಗ್ಲಿ ಪೇಪರ್ ಅಲ್ಲಾಗ್ಲಿ ಯಾವ್ದು ಮಾರಾಟ ಆಗುತ್ತೋ ಆ ಸುದ್ದಿ ಹಾಕ್ತಾರೆ. ನಮ್ ಕಣ್ಣಿಗೆ ಅವೇ ಬೀಳ್ತವೆ. ಆದ್ರೆ ಒಂದು ಮಾತ್ರ ನೀನು ನಂಬ್ಕೋಬೇಕು, ದಯವಿಟ್ಟು ನಂಬಿ ನಾ ಹೇಳೋದನ್ನ. 85% of the people in the world are good. 85% of the people in the world are good. Remaining 15% makes so much noise that you don't hear the 85%. ತುಂಬಾ ಗದ್ದಲ ಮಾಡ್ತಾರೆ 15% ಜನ, ಅವರೇ ಕಾಣೋದು ಕಣ್ಣಿಗೆ. ಆದ್ರೆ 85% ಜನ ಒಳ್ಳೆಯವರಿದ್ದಾರೆ. ದಯವಿಟ್ಟು ನಂಬ್ಕೋಬೇಕು ನೀವು ಇದನ್ನ. ಬರೀ ನೆಗೆಟಿವ್ ಆದ್ರೆ ಜೀವನ ಏನೂ ಆಗಲ್ಲ. ಪಾಸಿಟಿವ್ ಆಗಿರಿ ಅಂದ್ರೆ ಸುಮ್ಸನೆ ಪಾಸಿಟಿವ್ ಆಗೋದಲ್ಲ, ಪಾಸಿಟಿವ್ ಕಂಡ್ಕೋಬೇಕು. ಈ ನಾವ್ ಹೇಳಿಲ್ವಾ, ಕೊರೋನಾದಲ್ಲಿ ತೊಂದರೆ ಆಯ್ತು, ಬೇಕಾಷ್ಟು ತೊಂದರೆ ಆಗಿದೆ, ಅದ್ರ ಕೆಲವು ಲಾಭನೂ ಆಗಿದೆಯಲ್ಲಪ್ಪ. ಮೊಟ್ಟ ಮೊದಲನೇ ಬಾರಿಗೆ ಪರಿವಾರದವರೆಲ್ಲ ಮನೇಲಿ ಕೂತಿಲ್ವಾ, ಒಬ್ಬೊಬ್ಬರು ಕೊಡ್ಕೊಂಡು ಪ್ರೀತಿಯಿಂದ ಮಾತಾಡಕ್ ಅವಕಾಶ ಆಗಿಲ್ವಾ? ದಯವಿಟ್ಟು ನೋಡಿ, ಒಳ್ಳೇದು ಆಗಿದೆ. ಆ ಒಳ್ಳೇದನ್ನು ಕಾಣುವಂತಹ ಗುಣ ಬೇಕು. ಒಂದ್ಸಲ ಕಲಾಂ ಅವ್ರು ಏನ್ ಮಾಡಿದ್ರು, ಎಲ್ಲ ನೆಗೆಟಿವ್ ಮಾಡ್ತಾರಲ್ಲ, ಏನ್ ಮಾಡೋದು? ಒಂದ್ ಸಣ್ಣ ಕೆಲಸ ಮಾಡಿದ್ರು. ಅವ್ರು ಪ್ರೆಸಿಡೆಂಟ್ ಆದಾಗ 2002ರಿಂದ 2006 ಅವರಿದ್ರು. ಒಂದು ಇಲೆಕ್ಟ್ರಾನಿಕ್ ಮ್ಯಾಗಝಿನ್ ಅಂತ ಮಾಡಿದ್ರು, ಗುಡ್ ಅಂತ ಹೆಸರು. ಏನಿಲ್ಲ ಅದ್ರೊಳಗೆ, ನಾವೊಂದ್ 2-3 ಜನ ಅದಕ್ಕೆ ಸಬ್ ಎಡಿಟರ್ಸ್ ತರ. ನಾವೇನ್ ಮಾಡೋದು, ಈ ವಾರ ಪ್ರಪಂಚದಲ್ಲಿ ಏನೇನ್ ಒಳ್ಳೇದಾಯ್ತು, ಯಾವ್ಯಾವ ಫೀಲ್ಡ್ ಅಲ್ಲಿ, ಎಜುಕೇಶನ್ ಆಗ್ಬೋದು, ಕೃಷಿ ಆಗ್ಬೋದು, ಉದ್ಯಮ ಆಗ್ಬೋದು, ಒಂದೊಂದ್ರಲ್ಲಿ ಈ ವಾರ ಚೆನ್ನಾಗಿ ಏನಾಯ್ತು ಜಗತ್ತಲ್ಲಿ ಅನ್ನೋದನ್ನ ಒಂದ್ 2-3 ಕಾಲಂ ಬರೆಯೋದು. ಅದನ್ನ ಸೇರಿಸಿ ಒಂದು ಇಲೆಕ್ಟ್ರಾನಿಕ್ ಮ್ಯಾಗಝಿನ್. ಅದು ಅಂದ್ರೆ ಪ್ರಿಂಟ್ ಇಲ್ಲ, ಹಾಗೆ ಯಾರು ಬೇಕಾದ್ರೂ ಮೆಂಬರ್ ಆಗ್ಬೋದು. ನಿಮ್ಗೆ ಆಶ್ಚರ್ಯ ಆಗತ್ತೆ, ಒಂದು ವರ್ಷದಲ್ಲಿ 10 ಲಕ್ಷ ಜನ ಮೆಂಬರ್ ಆಗಿದ್ರು ಅದಕ್ಕೆ. ಕಲಾಂ ಅಂದ್ರು, ಡಾಕ್ಟರ್ ಕೆ ಯು ಆರ್ ರೈಟ್, ಕರೆಕ್ಟ್ ಹೇಳಿದ್. ಜನಕ್ಕೆ ಒಳ್ಳೆ ನೋಡ್ಬೇಕು ಅಂತಿದೆ, ಸಿಗ್ತಾ ಇಲ್ವೇ? ಗೊತ್ತಾಯ್ತಲ್ಲ, ಒಳ್ಳೇದ್ ನೋಡ್ಬೇಕು ಅಂತ ಆಸೆ ಇದೆ, ಸಿಗ್ತಾ ಇಲ್ಲ. ಅದಕ್ಕೆ ಇದನ್ನ ನೋಡ್ತಾ ಇರೋರು. ದಯವಿಟ್ಟು ನಾನು ನಿಮ್ಮನ್ನು ಹೇಳೋದು, ಜಗತ್ತಲ್ಲಿ ಅಷ್ಟು ಒಳ್ಳೇದಿದೆ, ತುಂಬಾ ಒಳ್ಳೇದಿದೆ, ಅದನ್ನ ನಂಬ್ಕೊಳ್ಳಿ. ಅದನ್ನ ಬಿಟ್ಟು ಬರೀ ಇದನ್ನ ನೋಡ್ಕೊಂಡು ಅಯ್ಯೋ ಅಯ್ಯೋ ಅಂತ ಕೊರಗಬೇಡಿ. ನನ್ನ ಗೆಳೆಯ ಒಬ್ಬ ಇದ್ದಾನೆ ಶಿಕಾಗೋದಲ್ಲಿ, ಅವನ ಹೆಸರು ಹೇಳ್ತೀನಿ, ಬೇಕಾದ್ರೆ ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನೀವು. ಲೇಸಿ ಹಾಲ್ ಅಂತ, LACEYHALL, LACEYHALL, ಲೇಸಿ ಹಾಲ್ ಅಂತ ಅವನ ಹೆಸರು. ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡ್ಲೆಲ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ಆತ ಮನಃಶಾಸ್ತ್ರಜ್ಞ. ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತು ಅವನ ಸಂಶೋಧನೆಗೆ. ದೊಡ್ಡ ಮನುಷ್ಯ. ಅವನ ಸಂಶೋಧನೆ ಏನ್ ಗೊತ್ತಾ, ದಯವಿಟ್ಟು ನಿಮ್ ಕಣ್ಣಲ್ಲಿ ಇರ್ಬೇಕಿತ್ತು. ಅವನ್ ಏನ್ ಮಾಡ್ದ, ಎಲ್ಲಾರ್ಗು ಒಂದು ಡೈರಿ ಕೊಟ್ಟ. ತನ್ನ ಸ್ನೇಹಿತರನ್ನೆಲ್ಲ ಕರೆದು ಎಲ್ಲಾರ್ಗು ಒಂದು ಇಂಥ ಡೈರಿ ಕೊಟ್ಟು, ಆ ಡೈರಿಯಲ್ಲಿ ಎಲ್ಲಾ ಪುಟದಲ್ಲೂ ಒಂದ್ ಮಧ್ಯದಲ್ಲಿ ಒಂದು ಗೆರೆ, ಈಗ ಒಂದು ಮಧ್ಯ ಗೆರೆ ಇರಬೇಕು ಎಲ್ಲ ಪುಟದಲ್ಲಿ ಮಾಡಿ, ಎಲ್ಲಾರ್ಗು ಒಂದೊಂದು ಡೈರಿ ಕೊಟ್ಟ. ಮುಗಿದ ತಕ್ಷಣ ಮತ್ತೊಂದು ಹೇಳಿ ಮತ್ತೊಂದು ಕೊಡ್ತೀನಿ ಅಂದ. ಸುಮಾರು 12,000 ಜನ ಆರಿಸಿದ ಅವನು, ಅಮೆರಿಕ ಮತ್ತು ಕೆನಡಾ 2 ಕಡೆನು. ಅವ್ರಿಗೇನ್ ಕೆಲಸ, ಈ ಡೈರಿ ಇಟ್ಕೊಳ್ಳಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಮಲ್ಕೊಳ್ಳೋವರೆಗೂ ಏನೇನು ಘಟನೆ ಆಗ್ತವೆ ಜೀವನದಲ್ಲಿ, ಅದರೊಳಗೆ ಪಾಸಿಟಿವ್ ಆಗಿದ್ದನ್ನ ಎಡಗಡೆ ಬರೀರಿ, ನೆಗೆಟಿವ್ ಆಗಿದ್ದನ್ನ ಬಲಗಡೆ ಬರೀರಿ. ಎಲ್ಲರಿಗೂ ಅನುಭವ ಆಗಿರುತ್ತೆ ಅದು. ಮನೆ ಬಂದು ಬೆಳಗ್ಗೆದ್ದು ನ್ಯೂಸ್ ಪೇಪರ್ ತಗೊಳಕ್ ಹೋಗ್ತೀರಿ,
ಹಿಂದಿನ ದಿವಸ ಮಳೆ ಆಗಿದೆ, ಆ ಹುಡುಗ ಡಬ್ಬದಲ್ಲಿ ಹಾಕೋಬಹುದು ಬಿಸಾಕ್ ಹೋಗಿದ್ದಾನೆ ಕಾಂಪೌಂಡ್ ಒಳಗಡೆ, ಆ ಪೇಪರ್ ಪೂರ್ತಿ ನೀರಲ್ಲಿ ನೆಂದು ಹೋಗಿದೆ. ಎತ್ತಿದ್ರೆ ನಿಮಗೆ ಪೇಪರ್ ಸಿಗಲ್ಲ, ಪೇಪರ್ ಜ್ಯೂಸ್ ಸಿಗುತ್ತೆ, ಸಿಟ್ಟು ಬರಲ್ವಾ? ಬುದ್ಧಿ ಇಲ್ಲ ಅಲ್ರಿ ಅವನಿಗೆ, ಬಾಕ್ಸ್ ಅಲ್ಲಿ ಹಾಕಂಗಿಲ್ಲ ಅಂತ ಕೂಗಾಡ್ಕೊಂಡ್ ಬರ್ತೀರಿ. ಅಲ್ಲಿಂದ ಶುರು. ರಾತ್ರಿ ಮಲ್ಕೊಳ್ಳೋ ತನಕ ಏನೇನು ನೆಗೆಟಿವ್ ಆಗ್ತದೋ ಬಲಗಡೆ ಬರೀರಿ, ಪಾಸಿಟಿವ್ ಆಗೋದು ಎಡಗಡೆ ಬರೀರಿ ಅಂತ ಕೊಟ್ಟ. ಅದೆಲ್ಲ ತಂದು ಕಂಪ್ಯೂಟರೈಸ್ ಮಾಡಿ ಆತ ಒಂದು ರಿಪೋರ್ಟ್ ಬರೆದ. ನಿಮ್ಗೆ ಆಶ್ಚರ್ಯ ಆಗತ್ತೆ ಮಕ್ಕಳು ಹೇಳಿದ್ರೆ. ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ? 92% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಮಾರ್ಕ್ ಮಾಡಿ ಇದನ್ನ. 92% ಸುದ್ದಿಗಳ ಮೇಲೆ ಬರೋದು ಎಲ್ಲ ಋಣಾತ್ಮಕವಾಗಿ ನೆಗೆಟಿವ್ ಆಗಿದ್ದಾವೆ. ಇದೇನು ದೊಡ್ಡ ಸಂಶೋಧನೆ ಅಂತಲ್ಲ. ಮುಂದೆ ಅದ ಮೇಲೆ ತೀರ್ಮಾನ ತಗೊಳ್ಳೋದು ಬಹಳ ಮುಖ್ಯ. ಅವನೊಂದು ಪ್ರಶ್ನೆ ಕೇಳ್ಕೊಂಡ, 92% ಕೆಟ್ಟದಾಗಿದ್ರೆ ಇನ್ನು ಕೆಲವು ಸಾಧಕರು ಇದ್ದಾರಲ್ಲ ಜಗತ್ತಲ್ಲಿ, ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನೆ ಇದ್ದಾರೆ. ಕೃಷಿಯಲ್ಲಿ ಮಾಡ್ತಾರೆ, ಆಟದಲ್ಲಿ ಮಾಡ್ತಾರೆ, ವಿಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರು ಹೆಂಗ್ ಮಾಡಿದ್ರು? ಅವನ ಸಂಶೋಧನೆ ನಿಮಗೆಲ್ಲ ಬಹಳ ಮುಖ್ಯ ಸ್ನೇಹಿತರೆ. ಅವನು ಹೇಳ್ತಾನೆ, ಯಾರು ಈ ಬರೀ 92% ನೋಡ್ಕೊಂಡು ಅದನ್ನೇ ಚಿಂತೆ ಮಾಡ್ತಾ ಹೋದ್ರೋ ಅವರೆಲ್ಲ ತಮ್ಮ ಜೀವನ ಹಾಳು ಮಾಡ್ಕೊಂಡ್ರು. ಆದ್ರೆ ಯಾರು ಈ 92 ಇದೆ, ನೆಗೆಟಿವ್ ಇದೆ, ಬಿಟ್ಬಿಡಿ ಅದನ್ನ, ನಾನ್ ನೋಡಿದ್ರೆ ರಿಮೈನಿಂಗ್ 8% ನೋಡ್ತೀನಿ, ಏನೇನ್ ಪಾಸಿಟಿವ್ ಇದೆ ಅದು ನೋಡ್ಕೊಂಡು ಹೋದ್ರು. ಯಾರು ಪಾಸಿಟಿವ್ ನೋಡ್ಕೊಂಡು ಹೋದ್ರೋ ಅವ್ರೆಲ್ಲರೂ ದೊಡ್ಡವರಾದ್ರು. ಯಾರು 92% ನೋಡ್ಕೊಂಡು ಅಯ್ಯೋ ನೆಗೆಟಿವ್ ಅನ್ಕೊಂಡು ಹೋದ್ರೋ ಅದ್ರಲ್ಲಿ ಕೊಚ್ಕೊಂಡು ಅವ್ರು ಹೋಗ್ಬಿಟ್ರು. ಆಯ್ಕೆ ನಿಮ್ದು. ನೀವು ದೊಡ್ಡವರಾಗಬೇಕಾ, ಸಾಧನೆ ಮಾಡ್ಬೇಕಾ, ದೊಡ್ಡ ಹೆಸರು ಮಾಡ್ಬೇಕಾ? 92% ನೋಡ್ಬೇಡಿ, ಇಲ್ಲ ಅನ್ಬೇಡಿ, ಇದೆ ಅದು ಗೊತ್ತಿದೆ ನನಗಿದೆ ಅಂತ, ಬಟ್ ನನ್ನ ಸಂಬಂಧ ನಾಟ್ ಮೈ ಡಿಪಾರ್ಟ್ಮೆಂಟ್. ಆ ರಿಮೈನಿಂಗ್ 8% ನೋಡ್ಕೊಳ್ಳಿ. ಎಷ್ಟು ಸಾಧಕರಿದ್ದಾರಲ್ರಿ ಜಗತ್ತಲ್ಲಿ, ಅವ್ರು ನೆನಪಾಗಲ್ಲ ನಿಮಗೆ? ಅವ್ರು ದಯವಿಟ್ಟು ಗಮನ ಇಡಿ. ಗಮನ ಇಟ್ಟಾಗ ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು.